ತೆಲುಗು ಇಂಡಸ್ಟ್ರಿನಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ, ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು ಅಂತೆಲ್ಲ. ಐ ಲೈಕ್ ದೇರ್ ರಿಲೇಶನ್ಶಿಪ್ಸ್. ದೇ ಹ್ಯಾವ್ ಅಪ್ರೋಚ್ಡ್ ಮೀ the way they have approached me. I don't think you should equate that with ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಾ ನೋಡ ಹೆಸರು ಮಾಡಿದ ತಕ್ಷಣ ಓಡೋದ. ಪ್ರಶಾಂತ್ ನೀಲ್ ನಮ್ಮ ಕರ್ನಾಟಕದ ಹೆಮ್ಮೆಯ ಡೈರೆಕ್ಟರ್. ಬೇರೆ ಬೇರೆ ಭಾಷೆಗಳಲ್ಲಿ ಡೈರೆಕ್ಟ್ ಮಾಡಿರುವಂಥ ನಮ್ಮ ಪ್ರಶಾಂತ್ ನೀಲ್ ನಮ್ಮ ಕನ್ನಡಕ್ಕೆ ಯಾಕೆ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಅದೇ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರಶಾಂತ್ ನೀಲ್ ಅವರು ಯಾಕೆ ಕನ್ನಡ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅದೊಂದ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶಾಂತ್ ನೀಲ್ ಅಂತ ಅಂದಾಗ ನಮ್ಗೆ ನೆನಪು ಬರೋದು ಉಗ್ರ ಮತ್ತು KGF. ಈ ಎರಡು ಚಿತ್ರವನ್ನು ನಿರ್ದೇಶನ ಮಾಡಿದಂಥ ಪ್ರಶಾಂತ್ ನೀಲ್ ಅವರು ನಮ್ಮ ಕರ್ನಾಟಕ ಫಿಲಮ್ ಇಂಡಸ್ಟ್ರಿಗೆ ಒಂದು ಬೂಸ್ಟನ್ನು ಕೊಟ್ಟರು. ಅದರಲ್ಲಿಯೂ KGF ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯನ್ನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತೊಗೊಂಡು ಹೋದರು. ಆದರೆ ಇವಾಗ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡುತ್ತಿರುವಂಥ ಎಲ್ಲ ಸಿನಿಮಾಗಳು ತಮಿಳ್, ತೆಲುಗು ಅಥವಾ ಹಿಂದಿ ಭಾಷೆಗಳಲ್ಲಿದ್ದಾವೆ. ಅದು ಯಾಕೆ ಬನ್ನಿ ನೋಡೋಣ. ಈ ವಿಚಾರಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಮಾರುಕಟ್ಟೆ. KGF ಯಶಸ್ಸಿನ ನಂತರ ಪ್ರಶಾಂತ್ ನೀಲ್ ಅವ್ರಿಗೆ ಬೇರೆ ಬೇರೆ ಭಾಷೆಯ ಪ್ರೊಡ್ಯೂಸರ್ ಕಡೆಯಿಂದ ಬಹು ಬಜೆಟಿನ ಸಿನಿಮಾಗಳು ಬಂದವು. ಅದರಲ್ಲಿಯೂ ತೆಲುಗು, ಹಿಂದಿ, ತಮಿಳ್ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡುವಂಥ ಆಫರ್ಸ್ಗಳು ಪ್ರಶಾಂತ್ ನೀಲ್ ಅವ್ರಿಗೆ ಬಂದವು. ಅದರಲ್ಲಿಯೂ ಆ ಇಂಡಸ್ಟ್ರಿಯ ಬಜೆಟ್ ಹಾಗೆ ತಂತ್ರಜ್ಞಾನ. ಬಾಹುಬಲಿ, ಸಲಾರ್ ತರಹದ ಸಿನಿಮಾಗಳಿಗೆ ಬಹುಮಟ್ಟದ ಬಜೆಟ್ ಬೇಕು. ಇದು ಕೆಲವು ಬಾರಿ ಕನ್ನಡ ಇಂಡಸ್ಟ್ರಿಯಲ್ಲಿಯೂ ಸಾಧ್ಯವಿಲ್ಲದ ಬಜೆಟ್ಗಳು. ಅದರಲ್ಲಿಯೂ ಸ್ಟಾರ್ ನಟರು ಪ್ರಭಾಸ್, NTR, ಶಾರುಖ್ ಖಾನ್ ಇವರ ಜೊತೆ ಕೆಲಸ ಮಾಡುವುದು ಅವಕಾಶ ಎಲ್ಲರಿಗೂ ಬರುವುದಿಲ್ಲ. ಇದರ ಅರ್ಥ ಅವರು ಕನ್ನಡವನ್ನು ಮರ್ತಿದ್ದಾರೆ ಅಂತ ಅಲ್ಲ. ಹೌದು, ಕನ್ನಡಿಗರಿಗೆ ದುಃಖ ಆಗಬಹುದು. ಆದರೆ ನಮ್ಮ ಕನ್ನಡದ ಒಬ್ಬ ಡೈರೆಕ್ಟರ್ ಬೇರೆ ಬೇರೆ ಭಾಷೆಯ ಹೀರೋಗಳಿಗೆ ಚಿತ್ರವನ್ನು ಮಾಡಿ ನಮ್ಮ ಕನ್ನಡದ ಒಂದು ಬಾವುಟವನ್ನು ಹಾರಿಸುತ್ತಿದ್ದಾನೆ ಅಂದರೆ ಅದನ್ನು ನೋಡಿ ನಾವು ಗೌರವವನ್ನು ಪಡಬೇಕು. ಅವರು ಒಂದು ದಿನ ನಮ್ಮ ಇಂಡಸ್ಟ್ರಿಗೂ ಒಂದು ಫಿಲಮನ್ನು ಮಾಡೇ ಮಾಡ್ತಾರೆ. ಇವಾಗ ಮಾಡಿರುವಂಥ KGF ಇರ್ಬೋದು, ಹಾಗೆಯೇ KGF ಚಾಪ್ಟರ್ 2, ಇವಾಗ ಬರುವಂಥ KGF ಚಾಪ್ಟರ್ 3 ಮಾಡ್ತಾರೆ ಅಂತ ಹೊಂಬಾಳೆ ತಮ್ಮ ಒಂದು ವಿಡಿಯೋದಲ್ಲಿ ಹಾಕಿದೆ. ಹಾಗೆಯೇ KGF ಬರೋ ಹಾಗೆ ನಮ್ಮ ಪ್ರಶಾಂತ್ ನೀಲ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮತ್ತೆ ಕೈಗೊಂಡು ಒಂದು ಹೊಸ ಚಿತ್ರಕ್ಕೆ ಕೈ ಹಾಕುತ್ತಾರೆ ಅಂತ ನಾವು ನಂಬಿದ್ದೇವೆ. ಸೊ ನಾವು ನಮ್ಮ ಕನ್ನಡದ ಡೈರೆಕ್ಟರ್ ಆದಂಥ ಪ್ರಶಾಂತ್ ನೀಲ್ ಅವರಿಗೆ ಸಪೋರ್ಟ್ ಮಾಡೋಣ ಹೊರತು ಅವರಿಂದ ಬೈಯೋದು ಬೇಡ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಅದು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.